ಈ ವಿಡಿಯೋ ನೋಡಿದ ಮೇಲೆ ನೀವು ಒಂದ್ಸಲ ಟ್ರೈ ಮಾಡ್ತೀರಾ? ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡಿ ಗೋಧಿ ಹಿಟ್ಟೇನಾದರೂ ಮಿಕ್ಕಿದ್ರೆ ಈ ತಿಂಡಿಯನ್ನು ಮಾಡಿ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡುವಂತಹ ನ್ಯೂಡಲ್ಸ್ ರೆಸಿಪಿ. ಮಿಕ್ಕಿರುವ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಉಂಡೆ ಮಾಡಿ ಚಕ್ಲಿ ಒಳ್ಳಿಗೆ ಹಾಕೊಳ್ಳೋಣ. ಇದರಲ್ಲಿ ಮಿಕ್ಸರ್ ಮಾಡುವ ಬಿಲ್ಲೆಯನ್ನು ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಹಿಟ್ಟನ್ನು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ಮಿಕ್ಸರ್ ಮಾಡುವ ಬಿಲ್ಲೆ ಇದು. ಇದನ್ನು ಟೈಟಾಗಿ ಹಾಕ್ಕೊಂಡು ತುಂಬ ಸುಲಭ ವಿಧಾನ. ಗೋಧಿ ಹಿಟ್ಟೆಲ್ಲ ಮಿಕ್ಕಿದಾಗ ಚಪಾತಿ ತಿಂದು ತಿಂದು ಬೇಜಾರಾದಾಗ ಡಿಫ್ರೆಂಟಾಗಿ ಮಾಡಿಕೊಡಿ. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ತಿಂಡಿನ. ಒಂದು ಪಾತ್ರೆಯಲ್ಲಿ ಬಿಸಿ ಬಿಸಿ ನೀರನ್ನು ಕಾಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ಈಗ ಸಿಮ್ಮಲ್ಲಿ ಮಾಡಿಕೊಂಡು ಇದರಲ್ಲಿ ಈ ಮಿಕ್ಸರ್ನ, ಅಂದರೆ ಇದು ಶಾವಿಗೆಗಿಂತ ಸ್ವಲ್ಪ ದಪ್ಪ ಇರೋ ಬಿಲ್ಲೆ, ಇದು ಮಿಕ್ಸರ್ ಬಿಲ್ಲೆ, ಅದರಲ್ಲಿ ಇದನ್ನು ಬಿಟ್ಕೊಳ್ಳೋಣ. ಕುದಿ ನೀರಿದು. ಸ್ವಲ್ಪ ಉಪ್ಪು ಹಾಕಿದ್ದೀನಿ ನೀರಿಗೆ. ಈಗ ನಾನು ತಗೊಂಡಿರುವ ಚಪಾತಿ ಹಿಟ್ಟನ್ನೆಲ್ಲನೂ ಇದರಲ್ಲಿ ಶಾವಿಗೆ ಥರ ಬಿಟ್ಕೊಳ್ಳೋಣ. ಈಗ ಇದು ಒಂದು 10 ನಿಮಿಷಗಳ ಕಾಲ ಇದು ಬೇಯಬೇಕು, ನೀರಲ್ಲಿ ಚೆನ್ನಾಗಿ ಬೇಯಬೇಕು. ನಾನು ಎಷ್ಟೆಲ್ಲ ತೊಗೊಂಡಿದ್ದೀನಿ ಉಂಡೆಗಳನ್ನು ಎಲ್ಲವನ್ನು ಇದಕ್ಕೆ ಬಿಟ್ಕೊಳ್ತೀನಿ. ನೋಡಿ, ಇವಾಗ ಒಂದು 10 ನಿಮಿಷಗಳ ಕಾಲ ನೀರಲ್ಲೇ ಚೆನ್ನಾಗಿ ಇದು ಬೇಯಬೇಕು. ಅಲ್ಲಿವರೆಗೂ ಇದನ್ನು ನೀವು ಬೇಕಿದ್ರೆ ಪ್ಲೇಟನ್ನು ಕೂಡ ಮುಚ್ಬೋದು. ಸ್ವಲ್ಪ ಕೂಡ ಕಟ್ಟಾಗಲ್ಲ, ಹರಿಯೋದಿಲ್ಲ. ಸೇಮ್ ನಿಮಗೆ ನ್ಯೂಡಲ್ಸ್ ಹೇಗೆ ರೆಡಿಮೇಡ್ ನ್ಯೂಡಲ್ಸ್ ಬರುತ್ತೋ ಅದೇ ರೀತಿ ನಿಮಗೆ ಅದು ಕಟ್ಟಾಗದಿರ ಉದ್ದುದ್ದಕ್ಕೆ ಸೀಳಾಗಿ ಸಿಗುತ್ತೆ. ನೋಡಿ, ಇವಾಗ ಬೇಯ್ತಾ ಇದೆ. ಹಸಿ ಅಂಶ ಸ್ವಲ್ಪ ಕೂಡ ಇಲ್ಲ. ಕಿತ್ತೋಗಲ್ಲ ಅಂದರೆ ಚೆನ್ನಾಗಿ ಬೇಯ್ದಿದೆ ಅಂತ ಅರ್ಥ. ಬಿಡಿ ಬಿಡಿಯಾಗಿ ಬಂದಿದೆ. ಇದನ್ನು ಈಗ ನೀರೆಲ್ಲ ಬಸ್ಕೊಳ್ಳೋಣ. ಈ ಥರ ಜರಡೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅಂಟಾಗದಿರ ಚೆನ್ನಾಗಿ ಬೇಯ್ದಿದೆ. ಇದಕ್ಕೆ ಬೇಕಾಗುವ ನೂಡಲ್ಸ್ ಬೇಕಾಗುವ ಬೀನ್ಸು ಉದ್ದಕ್ಕೆ ಕಟ್ ಮಾಡಿ, ಕ್ಯಾಪ್ಸಿಕಮ್, ಕ್ಯಾರೆಟ್, ಮನೆಯಲ್ಲೇ ಮಾಡಿರುವ ಟೊಮೆಟೊ ಸಾಸ್, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಈಗ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕ್ಯಾರೆಟ್ ಪೀಸಸನ್ನು ಹಾಕ್ಕೊಂಡಿದ್ದೀನಿ. ಈಗ ಕ್ಯಾಪ್ಸಿಕಮ್ ಮತ್ತು ಬೀನ್ಸನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡಿ ನಾವು ಈ ನೂಡಲ್ಸ್ ಮಾಡೋದ್ರಿಂದ ಮಕ್ಕಳಿಗೆ ಇಷ್ಟ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ನ್ಯೂಡಲ್ಸ್ ತಿಂದು ಎಲ್ಲರೂ ವಾವ್ ಅನ್ನೋದಂತೂ ನಿಜ. ಅಷ್ಟೊಂದು ರುಚಿಕರವಾಗಿರುತ್ತೆ. ಸ್ವಲ್ಪ ಕೂಡ ಡಿಫ್ರೆನ್ಸ್ ಆಗಲ್ಲ ನಿಮಗೆ. ಇದು ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು, ಇನ್ನು ಹೆಚ್ಚಿನ ರುಚಿ ಬೇಕಿದ್ದರೆ ಮ್ಯಾಗಿ ಮಸಾಲ ಅಥವಾ ನ್ಯೂಡಲ್ಸ್ ಮಸಾಲ ಹಾಕ್ಕೊಳ್ಳಿ. ಇಲ್ಲಾಂದರೆ ಒಂದೆರಡು ಥರದ ಯಾವುದಾದ್ರೂ ನಿಮ್ಮ ಹತ್ರ ಸಾಂಬಾರು ಮಸಾಲಗಳಿದ್ದರೆ ಅದನ್ನು ಕೂಡ ಹಾಕ್ಕೊಬೋದು. ನೂಡಲ್ಸ್ ಮಸಾಲ ಹಾಕಿ ಮಿಕ್ಸ್ ಮಾಡಿ, ಈಗ ಒಂದು ಟೊಮೆಟೊನ ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಪೇಸ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬೇಯ್ದಿರುವ ನ್ಯೂಡಲ್ಸ್, ಗೋಧಿ ಹಿಟ್ಟಿನ ನೂಡಲ್ಸನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಏನೂ ಕೂಡ ಹರಿದೋಗಲ್ಲ, ನಿಧಾನವಾಗಿ ನೀವು ಮಾಡ್ಕೋಬೋದು. ನಿಮ್ಮ ಹತ್ರ ಏನಾದರೂ ಸೋಯಾ ಸಾಸ್ ಮತ್ತು ವೆನಿಗರ್ ಇದ್ದರೆ ಸ್ವಲ್ಪ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಆದರೂ ಕೂಡ ರುಚಿ ತುಂಬ ಚೆನ್ನಾಗಿರುತ್ತೆ. ನೀವೇ ಮತ್ತೆ ಗೋಧಿ ಹಿಟ್ಟು ಮಿಕ್ಕಿದಾಗ ಚಪಾತಿ ಬದಲು ಈ ರೀತಿ ನೂಡಲ್ಸ್ ಮಾಡಿ ತಿಂತೀರಾ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಸುಲಭ ವಿಧಾನದಲ್ಲಿ ನ್ಯೂಡಲ್ಸನ್ನ ಮನೆಯಲ್ಲೇ ಮಾಡ್ಕೋಬೋದು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.